National salute. Present. Hum. ಶಿಡ್ಲಘಟ್ಟ ನ್ಯಾಯಾಲಯ ಆವರಣದಲ್ಲಿ 76ನೇ ಗಣರಾಜ್ಯೋತ್ಸವ. ಶಿಡ್ಲಘಟ್ಟ ನಗರದ ನ್ಯಾಯಾಲಯದ ಆವರಣದಲ್ಲಿ 76ನೇ ಗಣರಾಜ್ಯೋತ್ಸವ ಸಡಗರ ಸಂಭ್ರಮದಿಂದ ಭಾನುವಾರ ಆಚರಿಸಲಾಯಿತು. ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು. ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಇನ್ನು ಈ ಸಂದರ್ಭದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಜೆ ಪೂಜಾ, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ, ಕಾರ್ಯದರ್ಶಿ CG ಭಾಸ್ಕರ್ ಸೇರಿದಂತೆ ವಕೀಲರು, ಸಿಬ್ಬಂದಿ ವರ್ಗ ಹಾಜರಿದ್ದರು. ಎಲ್ಲರಿಗೂ ಶುಭಾಶಯಗಳು. ಈ ದಿನ ನಾವು ಶಿಡ್ಲಘಟ್ಟದ ಈ ಒಂದು ನ್ಯಾಯಾಲಯದ ಆವರಣದಲ್ಲಿ ವಕೀಲರ ಸಂಘದ ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರ ಸಹಯೋಗದೊಂದಿಗೆ ಗಣರಾಜ್ಯೋತ್ಸವವನ್ನು ಅಚ್ಚುಕಟ್ಟಾಗಿ ಆಚರಿಸಿದ್ದೇವೆ. ಇದೇ ರೀತಿ ಬಾಂಧವ್ಯ, ಸ್ನೇಹ ವಕೀಲರ ಸಂಘದೊಂದಿಗೆ ಮತ್ತು ನಮ್ಮ ಸಿಬ್ಬಂದಿ ವರ್ಗದೊಂದಿಗೆ ಹಾಗೂ ಇಲ್ಲಿ ಕಾರ್ಯನಿರ್ವಹಿಸುವಂಥ ಆಫೀಸರ್ಗಳೊಂದಿಗೆ ಸದಾ ಇರಲಿ. ಎಲ್ಲರೂ ನಗ್ನಗ್ತಾ ಸಂತೋಷವಾಗಿ ಕೆಲಸ ಮಾಡಲಿ. ಕಕ್ಷಿದಾರರಿಗೆ, ಪಕ್ಷಗಾರರಿಗೆ ಸೂಕ್ತ ಸಮಯದೊಳಗಡೆ ಸೂಕ್ತವಾದಂಥ ನ್ಯಾಯ ದೊರಕಿಸಲಿಕ್ಕೆ ಈ ಒಂದು ಕಾರ್ಯಕ್ರಮ ಒಂದು ರೀತಿಯಲ್ಲಿ ಸಹಾಯಕ ಅಂತ ನನ್ನ ಭಾವನೆ. ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಇಲ್ಲಿ ನೆರೆದಿರೋರಿಗೂ ಮತ್ತು ಜನರಿಗೂ ಗಣರಾಜ್ಯೋತ್ಸವ ಶುಭಾಶಯಗಳು ಹೇಳ್ತಾ ನನ್ನ ಮಾತು. ಹಾಗೂ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ನಮಗೆಲ್ಲ ತಿಳಿದಿರೋ ಹಾಗೆ ಈ ದಿನ ಭಾರತದಾದ್ಯಂತ 76ನೇ ಗಣರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಮತ್ತೊಂದು ಮಹತ್ವದ ದಿನ ಅಂದರೆ ನಮ್ಮ ಸಂವಿಧಾನ ಜಾರಿಗೆ ಬಂದಂಥ ದಿನ. ಸಂವಿಧಾನ ಭಾರತ ಸ್ವಾತಂತ್ರ್ಯ ಸಿಕ್ಕಾದ ನಂತರ 1947 ಆದಮೇಲೆ ಈ 3 ವರ್ಷದಲ್ಲಿ ಭಾರತದ ಸಂವಿಧಾನನ ರಚನೆ ಮಾಡೋದಕ್ಕೆ ಸರ್ಕಾರ ಕರಡು ರಚನೆಯನ್ನು ಮಾಡಿಕೊಂಡು ಎಲ್ಲರಿಗೂ ಸಮಾನ ನ್ಯಾಯ ಸಿಗಬೇಕು ಅನ್ನೋದಕ್ಕೆ ಕಾನೂನು ಚೌಕಟ್ಟಿನಲ್ಲಿ ರಚಿಸಿರುವಂಥ ಸಂವಿಧಾನನ ನಾವು ಇವತ್ತೆಲ್ಲ ಗೌರವಿಸ್ತಾ ಇದ್ದೀವಿ. ಹಾಗಾಗಿ ಇದು ಒಬ್ರಿಗೂ ಸಮಾನವಾಗಿ ಸಮಾನ ರೀತಿಯಲ್ಲಿ ಎಲ್ಲರಿಗೂ ನ್ಯಾಯ ಸಿಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ನಮಗೆ 2 ಮಾತನ್ನ ಮುಗಿಸ್ತಾ ಗಣರಾಜ್ಯೋತ್ಸವ 76ನೇ ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಇಡೀ ಭಾರತ ದೇಶ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು 76ನೇ ಗಣರಾಜ್ಯೋತ್ಸವ ಇಡೀ ದೇಶದಲ್ಲಿ ವಿಜೃಂಭಣೆಯಿಂದ ಮಾಡ್ತಾ ಇದೆ. ಈ ಒಂದು ಸಂವಿಧಾನ ನಮ್ಮದು ಭಾರತ ದೇಶಕ್ಕೆ 15/8/1947 ಬಂದ ಮೇಲೆ 26 ನವೆಂಬರು 49ರಲ್ಲಿ ಸಂವಿಧಾನ ಅಂಗೀಕರಿಸಿತು. ಅದೇ ರೀತಿ 26 ನವೆಂಬರು 1950ರಲ್ಲಿ ಮೊದಲ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ಧ್ವಜಾರೋಹಣ ನಮ್ಮ ಇಡೀ ಭಾರತ ದೇಶದಲ್ಲಿ ಅವರು ಇದು ಮಾಡಿದ್ರು. ಆಮೇಲೆ ಸಂವಿಧಾನದಲ್ಲಿ ಏನೇನಿದೆ ಅನ್ನೋದಕ್ಕೆ ಬಾಬು ಭೀಮರಾವ್ರವರು ಈ ಒಂದು ಸಂವಿಧಾನದಲ್ಲಿ 395 ವಿಧಿಗಳಿದೆ. ಅದೇ ರೀತಿ 22 ಭಾಗಗಳಿದೆ, ನೀತಿಗಳಿದೆ. ಈ ಒಂದು ಇದರಲ್ಲಿ ಇಡೀ ಸಂವಿಧಾನ ನಮ್ಮ ಎಲ್ಲ ದೇಶಗಳ ಮಿಶ್ರ ಆಗಿರ್ತಕ್ಕಂಥ ಸಂವಿಧಾನ ನಮ್ಮ ಭಾರತ ದೇಶ ಸಂವಿಧಾನ. ಅದೇ ರೀತಿ ನಮ್ಮ ಸಂವಿಧಾನ ಪ್ರಕಾರ ಎಲ್ಲ ನಮ್ಮ ಭಾರತ ದೇಶದಲ್ಲಿ ಈ ಒಂದು ವಿಜೃಂಭಣೆಯಿಂದ ಅದು ಶಿಡ್ಲಘಟ್ಟದಲ್ಲಿ ನಮ್ಮ ಕೋರ್ಟ್ ಆವರಣದಲ್ಲಿ ಜೆ ಪೂಜಾ ಮೇಡಮ್ ಅವರು ಮತ್ತು ನಮ್ಮ ರೋಷನ್ ಸಾಹೇಬ್ರವರು, ನಮ್ಮ ಸಿಬ್ಬಂದಿಯವರು, ನಮ್ಮ ಅಡ್ವೊಕೇಟ್ಸ್ ಎಲ್ಲ ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಇದೇ ರೀತಿ ಮುಂದಿನ ವರ್ಷನೂ ಆಚರಣೆ ಮಾಡೋಕ್ಕೂ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಭಾವಿಸ್ತಾ ಇದ್ದೀನಿ. Soham.
ಸ್ವಲ್ಪ ಮುಂದಕ್ಕೆ ಸರ್. ಒಂದು ನಿಮಿಷ. ಚೆನ್ನಾಗಿ ಬಿಡಲ್ಲ ಸರ್ ಇಟ್ಕೊಂಡ್ಬಿಡೋದಲ್ಲ ಫೋನ್ ಐಫೋನ್ ಹಂಗಲ್ಲ ಸೂಪರ್ ಮೇಡಮ್ ನೀವು ತಗೊಂಡ್ರ ನಾ ತೆಗಿತೀನಿ ಬರ್ರಿ. ಮಲೆ ನಾನು ಮತ್ತೆ ಇಂಡಲ್ ಹೋಗ್ತೀವಿ ಪ್ರತಿಯಲ್ಲ